ನಾವು ಚೈನಾನಾಗ ಯಾವುದೇ ಒಂದು ಫುಡ್ ತಿನ್ಬೇಕಂದ್ರೆ ರೀ ಚಾಪ್ಸ್ಟಿಕ್ ಮಾತ್ರ ಭಾರಿ ಅಂದ್ರೆ ಭಾರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ನಿಮ್ಗೆ ಇವತ್ತು ಚಾಪ್ಸ್ಟಿಕ್ ಹೆಂಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡ್ರಿ ಈ ಥರ 2 ಸ್ಟಿಕ್ ಇರ್ತಾವ. ಈ 2 ಸ್ಟಿಕ್ನ ಒಂದು ನಾವು ಇಲ್ಲಿ ಸಪೋರ್ಟಾಗಿ ಇಟ್ಕೋಬೇಕು. ಇಲ್ಲಿ ಇಟ್ಕೊಂಡು ಈ ಫಿಂಗರ್ ಇರುತ್ತಲ್ಲ, ಈ ಫಿಂಗರಿಗೆ ಇಲ್ಲಿ ಇಡಬೇಕು. ಆಮೇಲೆ ಇನ್ನೊಂದು ಸ್ಟಿಕ್ ತೊಗೊಂಡು ನಾವು ಪೆನ್ ಥರ ಯೂಸ್ ಮಾಡೋದು, ಇಲ್ಲಿ ಇಡಬೇಕು. ಈಗ ನಾವು ಪೆನ್ ಥರ ಇಟ್ಕೊಂಡಿದ್ದೀನಿ, ಬಟ್ ಎರಡೂ ಒಂದೇ ಲೆವೆಲಲ್ಲಿ ಇರಬೇಕು. ಇವಾಗ ನೋಡ್ರಿ ಎರಡೂ ಒಂದೇ ಲೆವೆಲಲ್ಲಿ ಅವಲ್ಲ. ಸೊ ಹಿಂಗೆ ಇಟ್ಕೊಂಡು ಸೊ ಈ ಥರ ಯೂಸ್ ಮಾಡೋದು. ಇದು ಮಾತ್ರ ಫಿಕ್ಸ್ಡ್ ಇರುತ್ತೆ, ಇದೇನು ಮೂವ್ ಏನಾಗಲ್ಲ. ಬಟ್ ಇದು ಒಂದೇ ಮೂವ್ ಮಾಡ್ಬೇಕು ನಾವು. ನೋಡ್ರಿ ಇದು ಒಂದೇ ಮೂವ್ ಹಾಕೋದೈತಿ, ಇದು ಮೂವ್ ಆಗಲ್ಲ. ಇವಾಗ ನಾ ಏನೇ ಒಂದು ನೂಡಲ್ಸ್ ಹೋಗ್ಬೇಕಂದ್ರೆ ಸಹಿತ ಈ ಥರ ತೊಗೋತೀನಿ ನೋಡ್ರಿ. ಸೊ ಈ ಥರ ತೊಗೊಂಡು ನಮ್ಮ ಬೌಲಲ್ಲಿ ಹಾಕ್ಕೊಂಡು ತಿನ್ನೋದು. ಸೊ ಚಾಪ್ಸ್ಟಿಕ್ ಯೂಸ್ ಮಾಡೋದು ಭಾರಿ ಅಂದ್ರೆ ಭಾರಿ ಈಸಿ ರೀ. ನೀವು ಏನಾದರೂ ಚೈನಾಗೆ ಬರಬೇಕು, ಟ್ರಾವೆಲ್ಗೋಸ್ಕರ ಬರೋದಾದ್ರೂ ಸಹಿತ ನಿಮಗೆ ಇಲ್ಲಿ ನಾರ್ಮಲ್ ರೆಸ್ಟೋರೆಂಟಲ್ಲಿ ಕೈಯಿಂದ ತಿನ್ನೋಕ್ಕಂತೂ ಆಗಲ್ಲ. ನೀವು ಇಂಡಿಯನ್ ರೆಸ್ಟೋರೆಂಟಿಗೆ ಹೋಗ್ಬಿಟ್ಟು ಮತ್ತೆ ಕೈಯಿಂದ ತಿನ್ಬೇಕು. ಇಲ್ಲ ಅಂತಂದ್ರೆ ನಾವು ಇದೇ ಥರ ಚಾಪ್ಸ್ಟಿಕ್ ಯೂಸ್ ಮಾಡಿ ತಿನ್ಬೇಕಾಗುತ್ತಾ. ಸೊ ಅದಕ್ಕೆ ನಿಮಗೆ ಇದು ಚಾಪ್ಸ್ಟಿಕ್ ಹೆಂಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡಕತ್ತೀನಿ. ಸೊ ಇದು ನಿಮ್ಗೆ ಯೂಸ್ಫುಲ್ ಅನ್ಸ್ಬೋದು. ಮತ್ತೊಂದ್ಸಲ ತೋರಿಸ್ತೀನಿ ನೋಡ್ರಿ. ಇವಾಗ ನಾನು ಈ ಥರ ಬೌಲಲ್ಲಿ ಇಟ್ಟಿರ್ತೀನಿ. ಇವಾಗ ಮತ್ತೆ ನಾನು ತೊಗೊಂಡು ಯೂಸ್ ಮಾಡೋಕ್ಕಂದ್ರೆ ಈ ಥರ ತೊಗೊಳ್ಳೋದು. ಫಸ್ಟ್ ನಾನು ಈ ಎರಡೂ ಒಂದೇ ಲೆವೆಲಲ್ಲಿ ಮಾಡಿರ್ತೀನಿ. ಸೊ ಈಗ ನೋಡ್ರಿ ಎರಡೂ ಒಂದೇ ಲೆವೆಲ್ಲು. ಒಂದು ಇಲ್ಲಿ ಸಪೋರ್ಟಿಗೆ ಇಟ್ಟಿರ್ತೀನಿ, ಇನ್ನೊಂದು ಇಲ್ಲಿ ತೊಗೊಂಡಿರ್ತೀನಿ. ಈ ಥರ ಮೂವ್ ಮಾಡೋದು. ಇವಾಗ ನೋಡ್ರಿ ಈ ಥರ ತೊಗೊಳ್ಳೋದು. ಈ ಥರ ತೊಗೊಂಡು ಮತ್ತು ನಾವು ಚಿಕ್ಕ ಚಿಕ್ಕ ವಸ್ತುನೂ ತೊಗೋಬೋದು. ಇವಾಗ ನೋಡ್ರಿ ಇದು ಮೆಣಸಿನ್ಕಾಯಿ, ಈಗ ಈ ಥರ ತೊಗೋಬೋದು. ಈಗ ಇದನ್ನು ತೊಗೋಬೋದು ಈ ಥರ. ಸೊ ಏನು ಬೇಕಾದ್ರೂ ತೊಗೋಬೋದು. ಭಾರಿ ಅಂದ್ರೆ ಭಾರಿ ಈಸಿ ನೋಡ್ರಿ ಚಾಪ್ಸ್ಟಿಕ್ ಯೂಸ್ ಮಾಡೋದು.